ಹೆಲೋ ಎವ್ರಿವನ್, ಇವತ್ತು ನಾನು ಹೆಲ್ದಿ ಆಗಿರೋ ಒಂದು ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಹೆಸರು ಬೇಳೆನ ತೊಗೊಂಡೆ, 1 ಕಪ್ ಉದ್ದಿನಬೇಳೆ ತೊಗೊಂಡೆ, 1/4 ಕಪ್ ಮೆಂತ್ಯನ ತೊಗೊತಾ ಇದ್ದೀನಿ, 1 ಕಪ್ ಕಡಲೆಬೇಳೆ ಮತ್ತು 1 ಕಪ್ ತೊಗರಿಬೇಳೆನ ಮತ್ತು 1 ಕಪ್ ಅಕ್ಕಿ ಕೂಡ ತೊಗೊಂಡೆ ನಾನು. ಇದಿಷ್ಟನ್ನು ನಾವು ರಾತ್ರಿ ನೆನೆಸಿಡಬೇಕು. ನಾಳೆ ಮಾಡ್ತೀವಿ ಅಂದರೆ ಹಿಂದಿನ ದಿನ ರಾತ್ರಿ ನೆನೆಸಿಟ್ರೆ ಒಳ್ಳೆಯದು. ಇದನ್ನು ನೆನೆಸಿ ನಾವು ಹುಳಿ ಬರ್ಸಿ ಮಾಡಿದರೆ ಅದು ಚೆನ್ನಾಗಿರಲ್ಲ, ಹುಳಿ ಬಂದುಬಿಡುತ್ತೆ. ನಾರ್ಮಲ್ ದೋಸೆ ಥರ ಮಾಡಬಾರ್ದು. ನೆಕ್ಸ್ಟ್ ಇದಕ್ಕೆ ನಾನು ಮಿಕ್ಸ್ಡ್ ವೆಜಿಟೇಬಲ್ಸ್ ಪಲ್ಯನ ಮಾಡ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ನೆನೆಸಿರೋ ಕಾಳನ್ನ ತೊಗೊಂಡು ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು. ದೋಸೆ ಹಿಟ್ಟಿನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಬ್ಯಾಟರ್ನ ರೆಡಿ ಮಾಡಿಕೊಂಡು ದೋಸೆ ಹಾಕ್ಕೋಬೇಕು. ಇನ್ನು ನಾನು ದೋಸೆಗೆಲ್ಲ ನಾನು ತುಪ್ಪನೇ ಯೂಸ್ ಮಾಡೋದು, ಎಣ್ಣೆ ಹಾಕಲ್ಲ. ಸೊ ಇನ್ನು ರೈಲ್ವೆ ಸ್ಟೇಷನ್ಗೆ ನಮ್ಮ ಹಸ್ಬೆಂಡ್ನ ಕರ್ಕೊಂಬರೋದಕ್ಕೆ ಹೋಗಬೇಕಿತ್ತು. ಸೊ ಹೆಂಗೂ ಹೋಗ್ತೀನಿ. ನಾನು ಇವತ್ತು ಲೀವ್ನ ತೊಗೊಂಡಿದ್ದೆ, ಆಫೀಸ್ಗೆ ಹೋಗ್ತಿರ್ಲಿಲ್ಲ. ಸೊ ಹಾಗೆ ಅಜ್ಜಿಗೆ ತಿಂಡಿನ ಕೊಟ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಬಂದೆ. ಓಕೆ ಬಾಯ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಾಲೋ ಮಾಡಿ.